ಗುಡ್ ಮಾರ್ನಿಂಗ್ ಎವ್ರಿಬಡಿ. ಮಾರ್ನಿಂಗ್ ಎದ್ದ ತಕ್ಷಣ ಸ್ಕೂಲಿಗೆ ಹೋಗೋಕ್ಕೆ ಬೇಜಾರು. ಆದರೆ ಇವತ್ತು ಮಾತ್ರ ತುಂಬ ಹ್ಯಾಪಿಯಾಗಿ ಎಕ್ಸೈಟೆಡ್ ಆಗಿ ಸ್ಕೂಲ್ ಕಡೆ ಹೋಗ್ತಾ ಇದ್ದೀನಿ. ಯಾಕೆ ಗೊತ್ತಾ? ಯಸ್, ಟುಡೇ ಈಸ್ ಆರ್ಸ್ ಡೇ, ದಟ್ ಈಸ್ ಟೀಚರ್ಸ್ ಡೇ. ಇದು ನಮ್ಮ ಶಾಲೆ ಶ್ರೀ ಚನ್ನವೀರೇಶ್ವರ ಗುರುಕುಲ ಸ್ಕೂಲ್. ಹೆಸರು ತಕ್ಕ ಹಾಗೆ ಹಳೆ ಕಾಲದ ಗುರುಕುಲ ಪದ್ಧತಿಯನ್ನು ನೆನಪು ಮಾಡುವಂಥ ಶಾಲೆ. ಈ ಶಾಲೆ ವಾತಾವರಣದಲ್ಲಿರೋ ಮಠ ಕೂಡ ಒಳ್ಳೆ ಸ್ಪಿರಿಚುವಲ್ ಫೀಲ್ನ ಕೊಡುತ್ತೆ. ಮಾರ್ನಿಂಗ್ ಪ್ರೇಯರ್ ಮುಗಿಸಿ ಕ್ಲಾಸ್ ಒಳಗೆ ಹೋಗಿದ್ದೆ ತಡ ದಿ ಸ್ಟೂಡೆಂಟ್ಸ್ ಮೇಡ್ ಮಾಡಿದ್ರು ಬೈ ವೆಲ್ಕಮಿಂಗ್ ಹಾರ್ಟ್ಫುಲ್. ವೆರಿ ಗುಡ್ ಮಾರ್ನಿಂಗ್ ಸಿಡಾಮ್. ವೆಲ್ಕಮ್ ಮಾಡಿದ್ದೆ ತಡ ನಾನು ವಿಶ್ ಮಾಡಬೇಕು ಅಂತ ಎಲ್ಲ ಸ್ಟೂಡೆಂಟ್ಸ್ ಕಾತಿದ್ರು. ಜೊತೆಗೆ ಒಂದು ಸಾಂಗ್ ಕೂಡ ಪ್ರಿಪೇರ್ ಆಗಿತ್ತು. ಬನ್ನಿ ಕೇಳೋ. ಮತ್ತು ಹೇಗಿತ್ತು ಪರ್ಫಾಮೆನ್ಸ್? ನನಗಂತೂ ಸಖತ್ ಖುಷಿ ಆಯ್ತು ಮಾರೆ. ಹಾಂ, ಸ್ಟೋರಿ ಇನ್ನೂ ಮುಗ್ದಿಲ್ಲ, ಇನ್ನೂ ತುಂಬ ಇದೆ. ಬನ್ನಿ ಮುಂದಕ್ಕೆ ಹೋಗೋಣ. ಸೊ ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಅವರೆಲ್ಲವನ್ನು ಒಂದು ಪುಟ್ಟ ಪೆಟ್ಟಿಗೆಯಲ್ಲಿ ಹಾಕಿ ಅದನ್ನು ನೀಟಾಗಿ ಕವರ್ ಮಾಡಿ ಡೆಕೋರೇಟ್ ಮಾಡಿ ಆ ಕೊಡೋ ಖುಷಿ ಇದೆಯಲ್ಲ, ಅದು ನನ್ನ ಕಣ್ಣು ತುಂಬಿಸ್ತು. ಇವತ್ತು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ಟೀಚರ್ಸ್ ಡೇ ಬಗ್ಗೆ ನಮಗಿಂತ ಹೆಚ್ಚು ಆಸಕ್ತಿ ಮತ್ತು ಕುತೂಹಲ ಇದ್ದಿದ್ದು ನಮ್ಮ ಸ್ಟೂಡೆಂಟ್ಸ್ಗೆ. ನಮ್ಮ ಟೀಚರ್ಸ್ಗೆ ನಾವು ಹೇಗೆ ಖುಷಿ ಪಡಿಸಬಹುದು ಅನ್ನೋ ದಾರಿಗಳನ್ನು ಹುಡುಕ್ತಾ ಇದ್ರು. ನಿಜಕ್ಕೂ ಇವತ್ತು ಅವ್ರು ತೋರಿಸಿರೋ ಪ್ರೀತಿ ಮಮತೆ, ಹಾಗೆ ಅವ್ರು ತಿನ್ನಿಸಿರೋ ಸ್ವೀಟ್ಸ್ ಚಾಕ್ಲೇಟ್ಸ್ ತಿಂದು ನನ್ನ ಭಾರ ಸ್ವಲ್ಪ ಜಾಸ್ತಿ ಆಯ್ತೇನೋ. ವರ್ಷ ಪೂರ್ತಿ ನಾವು ಅವರನ್ನು ಆಡಿಸ್ತೀವಿ ಕುಣಿಸ್ತೀವಿ, ಆದರೆ ಇವತ್ತು ನಮ್ಮನ್ನ ಆಡಿಸ್ಬೇಕಂತ ಸ್ವಲ್ಪ ಗೇಮ್ಸ್ ಅರೇಂಜ್ ಮಾಡಿದ್ದಾರೆ. ಬನ್ನಿ ನೋಡುವ. ಗೇಮ್ಸ್ ಆಡಿ ಹೊಟ್ಟೆ ತಾಳ ಹಾಕ್ತಿತ್ತು. ಸ್ಕೂಲಲ್ಲಿ ಒಂದು ಒಳ್ಳೆ ಊಟ, ಅದು ಹೋಳಿಗೆ ಊಟ ಅರೇಂಜ್ ಮಾಡಿದ್ರು. ತುಂಬ ತೃಪ್ತಿಯಿಂದ ಊಟ ಮಾಡಿ ಮುಂದಿನ ಪ್ರೋಗ್ರಾಮ್ಗೆ ರೆಡಿ ಆದ್ವಿ. ಮಾರ್ನಿಂಗಿಂದೆಲ್ಲ ಒಂದು ಕತೆ ಆದರೆ ಇವಾಗಿನ ಇನ್ನೊಂದು ಕತೆ. ಇಲ್ಲಿ ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡಬೇಕಂತ ಎಲ್ಲ ಸ್ಟೂಡೆಂಟ್ಸ್ ವೇಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಹಾಲ್ಗೆ ಎಂಟರ್ ಆಗೋಕ್ಕೆ ರೆಡಿ ಆದ್ವಿ. ಆಹಾ, ಹಾಲ್ಗೆ ಎಂಟ್ರಿ ಆಗಿದೆ ತಡ ನಮ್ಮ ಮ್ಯಾನೇಜ್ಮೆಂಟ್ನವರು ನಮ್ಮ ಎಲ್ಲರನ್ನೂ ಹೂವು ಹಾಕಿ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ವೆಲ್ಕಮ್ ಮಾಡಿದರು. ನಮಗಂತೂ ನಿಜಕ್ಕೂ ತುಂಬ ಖುಷಿ ಆಯಿತು. ಜೊತೆಗೆ ಒಂದು ಮೊಮೆಂಟನ್ನು ಕೊಟ್ಟು ಒಂದು ಒಳ್ಳೆ ಸೆಲೆಬ್ರೇಷನ್ನ ಮಾಡಿದರು. ಈ ಸೆಲೆಬ್ರೇಷನ್ ಇಲ್ಲಿಗೆ ಮುಗಿಲಿಲ್ಲ. ಸಂಜೆ ಹೊತ್ತು ನಮ್ಮ ಟ್ಯೂಷನ್ ಮಕ್ಕಳು ಸರ್ಪ್ರೈಸಾಗಿ ನಮ್ಮನ್ನ ವೆಲ್ಕಮ್ ಮಾಡಿ ಒಂದು ಕೇಕ್ ಕಟ್ಟಿಂಗ್ ಮಾಡಿಸಿ ನಮ್ಮನ್ನ ತುಂಬ ಖುಷಿಪಡಿಸಿದ್ರು. ಜೊತೆಗೆ ನಮ್ಮನ್ನ ಎಂಟರ್ಟೈನ್ ಮಾಡಬೇಕು ಅಂತ ಹೇಳಿ ಒಂದು ಒಳ್ಳೆ ಸಾಂಗ್ ಮತ್ತು ಡ್ಯಾನ್ಸ್ನ ಪರ್ಫಾರ್ಮ್ ಮಾಡಿದರು. ಬನ್ನಿ ನೋಡುವ. ಸೊ ಇದಾಗಿತ್ತು ನನ್ನ ರ್ಯಾಂಡಮ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.